ತಿಪ್ಪೇರುದ್ರ ಸ್ವಾಮಿಯ ಜಾತ್ರೆಯ ಪ್ರಯುಕ್ತ ಗಾದ್ರೇಶ್ವರ ಯುವ ನಾಟ್ಯ ಕಲಾ ಸಂಘ ಜಾಗ್ನೂರಟ್ಟಿ ಈ ಒಂದು ಗ್ರಾಮದಲ್ಲಿ ನನ್ನ ಎರಡನೇ ಕೃತಿಯಾಗಿರ್ತಕ್ಕಂಥ ಪ್ರೀತಿಯ ಹೊಳೆಯಲ್ಲಿ ಸೇಡಿನ ಸುನಾಮಿ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಏರ್ಪಡಿಸಿರ್ತಕ್ಕಂಥ ಈ ಊರಿನ ಸಮಸ್ತ ಕಲಾವಿದರಿಗೂ ಅದೇ ರೀತಿಯಾಗಿ ಊರಿನ ಹಿರಿಯರಿಗೂ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ನಾಟಕವನ್ನು ರಚಿಸಿದಂಥ ಸಂದರ್ಭದಲ್ಲಿ ನನ್ನ ಮೊದಲನೇ ಪ್ರದರ್ಶನ ನಮ್ಮೂರಿನಲ್ಲಿ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಮೊದಲೇ ದಿನ ಹೃದಯ ಒಂದು ದೇಗಲ ಪ್ರೀತಿಯ ದೇವರು ಎಂಬ ಸುಂದರ ಸಾಮಾಜಿಕ ನಾಟಕ ಇರ್ತದೆ. ಆ ನಾಟಕವನ್ನು ನಮ್ಮ ನಿಂಗರಾಜ್ ಸರ್ ಅವರು ನೆರವೇರಿಸ್ಕೊಡ್ತಾರೆ. ಅದಾದ ತಿರುಗ್ ದಿನ ಪ್ರೀತಿಯ ಹೊಳೆಯಲ್ಲಿ ಸೇಡಿನ ಸುನಾಮಿ ಇರ್ತದೆ. ಅಂತಹ ಸಂದರ್ಭದಲ್ಲಿ ನನ್ನ ಮಗನಿಗೆ ಯಾರು ಹುಷಾರಿರೋದಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ವಿಜಯಣ್ಣ ನಿಂತ್ಕೊಂಡು ಆ ಒಂದು ನಾಟಕವನ್ನು ಯಶಸ್ವಿ ಮಾಡಿಕೊಟ್ಟಿರ್ತಾರೆ. ಅವರೆಲ್ಲರ ಸಹಕಾರದಿಂದ ಇವತ್ತು ಜಾಗ್ನೂರಟ್ಟಿ ಗ್ರಾಮದಲ್ಲಿ ಕೂಡ ಈ ನಾಟಕ ಪ್ರದರ್ಶನ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರಲ್ಲ, ತಮಗೆ ಮತ್ತೊಮ್ಮೆ ಈ ಊರಿನ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಈ ನಾಟಕದಲ್ಲಿ ಒಂದು ಹೆಣ್ಣಿಗಾಗಿ ಇಬ್ಬರು ಖಳನಾಯಕರು ಬಡದಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಪ್ರೀತಿಗಾಗಿ ಅವರು ಕಥಾನಾಯಕರಾಗಿರ್ತಕ್ಕಂಥ ಸುದೀಪ್, ಅದೇ ರೀತಿಯಾಗಿ ಎಲ್ಲ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಂಸಾರಿಕ ನಾಟಕ ಇದಾಗಿದೆ. ಇನ್ನು ಹೆಚ್ಚಿನದಾಗಿ ಹೇಳ್ಬೇಕಂದ್ರೆ ಹಳ್ಳಿಗಳಲ್ಲಿ ಇವತ್ತು ಇಂತಹ ಸಂಸ್ಕೃತಿ ನಶಿಸಿ ಹೋಗ್ತಾ ಇದೆ. ಇಂತಹ ಸಾಮಾಜಿಕ ನಾಟಕಗಳ ಮೂಲಕ ಇವತ್ತು ಕೋಲಾಟ ಆಗಿರ್ಬೋದು, ಭಜನೆ ಆಗಿರ್ಬೋದು, ಸೋಬಾನ ಆಗಿರ್ಬೋದು, ಅದೇ ಸಾಲಿನಲ್ಲಿ ಬಯಲಾಟ ಆಗಿರ್ಬೋದು, ಈ ಸಾಮಾಜಿಕ ನಾಟಕಗಳು ಉಳಿಬೇಕಂದ್ರೆ ನಮ್ಮ ಎಲ್ಲ ಕಲಾವಿದರು ಹೆಚ್ಚು ಇಂತಹ ನಾಟಕಗಳಿಗೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಈ ನಾಟಕದಲ್ಲಿ ಏನಾದರೂ ಕೂಡ ಇನ್ನು ಈ ನಾಟಕವನ್ನು ನೋಡೋದಕ್ಕೆ ಸಾಕಷ್ಟು ಬೇರೆ ಊರಿನಿಂದ ಇನ್ನು ಬೇರೆ ಬೇರೆ ಉದಾಹರಣೆಗೆ ಇಲ್ಲಿ ಕುದಾಪುರ, ಅದೇ ರೀತಿಯಾಗಿ ಬೊಂಬೇರಳ್ಳಿ, ಈ ಥರ ಸಾಕಷ್ಟು ಊರುಗಳಲ್ಲಿ ಇದೇ ನಾಟಕ ಪ್ರದರ್ಶನ ಇದೆ. ಅವರೆಲ್ಲರೂ ಬಂದಿರ್ತಾರೆ. ಇನ್ನು ಬೇರೆ ಊರಿನಿಂದ ಬಂದಿರತಕ್ಕಂಥ ಕಲಾವಿದರು ಎಲ್ಲರಿಗೂ ಕೂಡ ನನ್ನ ಒಂದು ಕವಿಯ ಪುಟ್ಟ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂಥ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜಾಗ್ನೂರಟ್ಟಿಯ ಎಲ್ಲ ಸಮಸ್ತ ಕಲಾವಿದರಿಗೂ, ಪ್ರಭು ಅಣ್ಣ ಮತ್ತು ಎಲ್ಲ ಕಲಾವಿದರಿಗೂ, ಊರಿನ ಯಜಮಾನರಿಗೂ, ಅದೇ ರೀತಿಯಾಗಿ ಈ ಸಂಗೀತ ನಿರ್ದೇಶಕರಿಗೂ, ಅದೇ ರೀತಿಯಾಗಿ ವಾದ್ಯಗೋಷ್ಠಿ ಅವರಿಗೂ, ಡ್ರಾಮಾ ಸೀನ್ ಅವರಿಗೂ, ಅದೇ ರೀತಿಯಾಗಿ ಸ್ತ್ರೀ ಕಲಾವಿದರಿಗೂ, ಅದೇ ರೀತಿಯಾಗಿ ನಮ್ಮ ಕಲ್ಲೇಶಣ್ಣ, ನಾಗೇಂದ್ರಣ್ಣ ಅವರೆಲ್ಲರೂ ಬಂದಿದ್ದಾರೆ. ಇನ್ನು ನಮ್ಮ ಗುರುಗಳಾಗಿರ್ತಕ್ಕಂಥ ಮುಗಲಳ್ಳಿ ನಾಗರಾಜ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ಇನ್ನು ಇಷ್ಟು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮನ್ನೆಲ್ಲರಿಗೂ ವಂದಿಸುತ್ತಾ ಈ ನಾಟಕದಲ್ಲಿ ಏನಾದರೂ ಕೂಡ ತಪ್ಪುಗಳಿದ್ರೆ ದಯಮಾಡಿ ಕ್ಷಮೆ ಇರಲಿ ಅನ್ನುವಂಥ ಮಾತನ್ನು ಕೂಡ ಮತ್ತೊಮ್ಮೆ ಕೇಳಿಕೊಳ್ತಾ, ಅದೇ ರೀತಿಯಾಗಿ ಇವತ್ತು ಯೂಟ್ಯೂಬ್ ಚಾನಲ್ ನಮ್ಮ ಮುರಳಿ ಅಣ್ಣವರು ಕೂಡ ಬಂದಿದ್ದಾರೆ. ಇವತ್ತು ಯೂಟ್ಯೂಬ್ ಹೋಗಿ ನಾಟಕದ ಬಗ್ಗೆ ಏನಾದರೂ ಕೇಳಿದ್ರೆ ಪ್ರತಿಯೊಂದು ಸಾಂಗ್ ಸಮೇತ ಇಂಥದೇ ಊರದಲ್ಲಿ ನಾಟಕ ಪ್ರದರ್ಶನ ಆಗ್ತದೆ ಎಲ್ಲ ಪ್ರತಿಯೊಂದು ಮಾಹಿತಿಯನ್ನ ಒದಗಿಸ್ಕೊಡ್ತಕ್ಕಂಥ ಚಾನಲ್, ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ನಮ್ಮ ಮುರಳಿ ಅಣ್ಣನವರ ಶ್ರಮ ಈ ನಾಟಕಗಳಿಗೆ, ಈ ಸಾಮಾಜಿಕ ನಾಟಕಗಳಿಗೆ ಸಾಕಷ್ಟು ಕೊಡುಗೆ ಇದೆ ಅಣ್ಣ. ತುಂಬಾ ಥ್ಯಾಂಕ್ಸ್ ಅನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೂ ಕೂಡ ನಿಮಗೆ ಹೇಳ್ತಾ ಇದ್ದೇನೆ. ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.